ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಶಿವಮೊಗ್ಗದಲ್ಲಿ ಕರೆದಿದ್ದಾರೆ. 10th ಪಾಸ್ ಆದರೆ ಸಾಕು ಗೌರ್ಮೆಂಟ್ ಜಾಬನ್ನು ಪಡೆಯಬಹುದು. ಅದು ಸರ್ಕಾರಿ ಕೆಲಸ ಅಂತ ಹೇಳ್ಬೋದು. ಇದರಲ್ಲಿ ಯಾವ್ಯಾವ ಕ್ವಾಲಿಫಿಕೇಷನ್ ಏನಿರಬೇಕು 10th, ಅದೇ ರೀತಿಯಾಗಿ 10th ಪಾಸ್ ಆಗಿದ್ರೆ ಸಾಕು ನೀವು ಗೌರ್ಮೆಂಟ್ ಜಾಬನ್ನು ಖಂಡಿತವಾಗಿ ಪಡಿಬೋದು. ಅದು ಕೋರ್ಟ್ನಲ್ಲಿ ಪ್ಯೂನ್ ಹುದ್ದೆಗಳು. ಯಾವಪ್ಪ ಅಂದರೆ ಪ್ಯೂನ್ ಹುದ್ದೆಗಳು ಶಿವಮೊಗ್ಗ ಜಿಲ್ಲಾ ನ್ಯಾಯಾಧೀಶರ ಘಟಕ ಇಲಾಖೆ ಇರುವ 56 ಜವಾನ್ ಹುದ್ದೆಗಳ ನೇರ ನೇಮಕಾತಿ ಇಲ್ಲಿದೆ. ಆಫಿಷಿಯಲ್ ವೆಬ್ಸೈಟ್ ಇದೆ, ನೀವು ನೋಡ್ಬೋದು. ನಾ ಯಾವುದೇ ಫೇಕ್ ನ್ಯೂಸ್ ಅಲ್ಲಿದ. ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಡೌನ್ಲೋಡ್ ಕೂಡ ಮಾಡ್ಬೋದು ನೋಟಿಫಿಕೇಷನ್. ಅದೇ ರೀತಿಯಾಗಿ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ದಿನಾಂಕ 20ನೇ ಜುಲೈ 2026, 20ನೇ ತಾರೀಕು ಇದನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಎಷ್ಟು ಹುದ್ದೆಗಳಪ್ಪ ಅಂದರೆ ಇದು ವಿಷಯ ಏನಪ್ಪ ಅಂದರೆ ನೋಡ್ಬೋದು. ವಿಷಯ ಯಾವಪ್ಪ ಅಂದರೆ ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏಜ್ ಎಷ್ಟು ಇರಬೇಕು, ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಎಷ್ಟು, ಏಜ್ ಎಷ್ಟು, ಅದೇ ರೀತಿಯಾಗಿ ಸ್ಯಾಲ್ರಿ ಎಷ್ಟು, ನೇಮಕಾತಿ ಹೇಗೆ ಮಾಡ್ಕೋತಾರೆ, ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಾಗಿ ಪ್ರಧಾನ ಕಚೇರಿ ಜಿಲ್ಲಾ ನ್ಯಾಯಾಧೀಶರ ಅಧಿವೇಶನ ಕಚೇರಿ ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ. ಅದ ನಂತರ ಅಧಿಸೂಚನೆ ಸಂಖ್ಯೆ ಕೂಡ ಮೆನ್ಷನನ್ನು ಮಾಡಿದ್ದಾರೆ. ದಿನಾಂಕ 20ನೇ ಜುಲೈ 2026 ಅಂತ ಕೊಟ್ಟಿದ್ದಾರೆ. ಅದ ನಂತರ ನೋಡ್ಬೋದು ನೀವು ವಿಷಯ ಯಾವಪ್ಪ ಅಂದರೆ ಶಿವಮೊಗ್ಗ ಜಿಲ್ಲಾ ನ್ಯಾಯಾಧೀಶರ ಘಟಕ ಖಾಲಿ ಇರುವ 56 ಜವಾನ್ ಹುದ್ದೆಗಳು. ಅಂದರೆ ಯಾವಪ್ಪ ಅಂದರೆ ಪ್ಯೂನ್ ಹುದ್ದೆಗಳನ್ನ ಕರೆದಾರು. ಎಷ್ಟಪ್ಪ ಅಂದರೆ 56 ಹುದ್ದೆಗಳು. ಅದೇ ರೀತಿ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತ ಕೊಟ್ಟಿದ್ದರು. ಭರ್ತಿ ಮಾಡುವ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವ ಪೋಸ್ಟ್ ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರ ಘಟಕ ವಿಭಾಗ ನ್ಯಾಯಾಧೀಶರ ಕಚೇರಿ ವಹಿಸುವಂತೆ ಖಾಲಿ ಇರುವ ಜವಾನ್ ಪ್ಯೂನ್ ಹುದ್ದೆಗಳಿಗೆ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸುವ ಆಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಪ್ಪ. ಯಾವಾಗ ಸ್ಟಾರ್ಟ್ ಆಗ್ಯಾವಪ್ಪ ಅಂದರೆ 23/7/2026ರಿಂದ 24/8/2026 ರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು. ಇದು ಯಾವಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಯಾವ ವೆಬ್ಸೈಟ್ ಲಿಂಕ್ ಅಂದರೆ ಇಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇದರಲ್ಲಿ ಹೋಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕ್ಬೋದು. ಆದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಹುದ್ದೆಗಳ ಸಂಖ್ಯೆ ಟೋಟಲ್ ಆಗಿ 56 ಹುದ್ದೆಗಳದವು. ಅದರಲ್ಲಿ ಹೆಂಗೆ ವರ್ಗೀಕರಣ ಹೆಂಗೆ ಮಾಡಿದಾರಪ್ಪ ಅಂದರೆ ನೋಡ್ಬೋದು ನೀವು ನೋಡ್ಬೋದು. ಕನ್ನಡ ಸಾಮಾನ್ಯ ಅಭ್ಯರ್ಥಿಗಳು ಎಷ್ಟಪ್ಪ ಅಂದರೆ ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ 28 ಹುದ್ದೆಗಳು. ಅದೇ ರೀತಿ ತೃತೀಯ ಲಿಂಗ 1, ಯೋಜನಾ ನಿರಾಶ್ರಿತ 2, ಕನ್ನಡ ಮಾಧ್ಯಮ 1, ಮಾಜಿ ಸೈನಿಕ 1, ಅಂಗವಿಕಲತೆ 1, ಗ್ರಾಮೀಣ 6, ಮಹಿಳೆಯರಿಗೆ 9, ಇತರೆ 5. ಟೋಟಲ್ ಆಗಿ ಎಷ್ಟಪ್ಪ ಅಂದರೆ 28 ಹುದ್ದೆಗಳದಾವು. ಆದ ನಂತರ ನೆಕ್ಸ್ಟ್ ಪರಿಶಿಷ್ಟ ಜಾತಿ ABC ಕ್ಯಾಟಗರಿ ಮಾಡಿದವರಿಗೆ ಅದರ್ವೈಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಒಂದೊಂದು ಹುದ್ದೆಗಳದಾವು. ಅದೇ ರೀತಿಯಾಗಿ ಟೋಟಲ್ ಆಗಿ 8 ಹುದ್ದೆಗಳು ಕೊಟ್ಟರು. ಅದೇ ಪರಿಶಿಷ್ಟ ಪಂಗಡಗಳಿಗೆ 2 ಹುದ್ದೆಗಳು ಕೊಟ್ಟಿದ್ದರು. ಪ್ರವರ್ಗ 1ಗೆ 3 ಹುದ್ದೆಗಳನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಪ್ರವರ್ಗ 2Aಗೆ ಎಷ್ಟಪ್ಪ ಅಂದರೆ 8 ಹುದ್ದೆಗಳು. ಅದೇ ರೀತಿಯಾಗಿ 2Bಗೆ ಎಷ್ಟಪ್ಪ ಅಂದರೆ 2 ಹುದ್ದೆಗಳು. 3Aಗೆ ಎಷ್ಟಪ್ಪ ಅಂದರೆ 2 ಹುದ್ದೆಗಳು. ಅದೇ ರೀತಿಯಾಗಿ 3rd ಎಷ್ಟಪ್ಪ ಅಂದರೆ 3 ಹುದ್ದೆಗಳು. ಟೋಟಲ್ ಆಗಿ 56 ಹುದ್ದೆಗಳನ್ನ ಕೊಟ್ಟಿದ್ದರು. ಅದ ನಂತರ ನೆಕ್ಸ್ಟ್ ಬರೋದಪ್ಪ ಯಾವಪ್ಪ ಅಂದರೆ ವೇತನ. ನೀವು ಸೆಲೆಕ್ಷನ್ ಆದ ನಂತರ ವೇತನ ಎಷ್ಟು ಕೊಡ್ತಾರಪ್ಪ ಅಂದರೆ ಸ್ಟಾರ್ಟಿಂಗ 27,000ದಿಂದ ಟೋಟಲ್ ಆಗಿ ಲಾಸ್ಟ್ ಎಷ್ಟಪ್ಪ ಅಂದರೆ 27,000 ಹಿಡ್ಕೊಂಡ ಎಷ್ಟಪ್ಪ ಅಂದರೆ 46,000 ತನಕ ಪೇಮೆಂಟನ್ನು ಕೊಡ್ತಾರೆ. ಇದು ಸರ್ಕಾರಿ ಕೆಲಸ ಆಗೈತಿ, ಯಾವುದೇ ಪ್ರೈವೇಟ್ ಕೆಲಸ ಅಲ್ಲ. ಶೈಕ್ಷಣಿಕ ಅರ್ಹತೆ ಅಂದರೆ ಶೈಕ್ಷಣಿಕ ವಿದ್ಯಾರ್ಥಿ ಏನೇನು ಹೊಂದಿರಬೇಕಪ್ಪ ಅಂದರೆ ನೋಡ್ಬೋದು ನೀವು 10ನೇ ತರಗತಿ ಪಾಸ್ ಆಗಿರಬೇಕು. ಇಲ್ಲಿ ಕೊಟ್ಟಿದ್ದನು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸಿದ SSLC ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅಂದರೆ SSLCಯನ್ನು ಪಾಸ್ ಆಗಿರಬೇಕು. ಯಾವಪ್ಪ ಅಂದರೆ ನೋಟಿಫಿಕೇಶನ್ ಬಿಡೋಕ್ಕಿಂತ ಮೊದಲ ರಿಸಲ್ಟ್ ಅನೌನ್ಸ್ ಆಗಿರಬೇಕು. ಅದೇ ರೀತಿಯಾಗಿ CBSE ಮಂಡಳಿ ನಡೆದ 10ನೇ ಕ್ಲಾಸ್ ಪರೀಕ್ಷೆ, ಇತರೆ ರಾಜ್ಯಗಳ ಸರ್ಕಾರ ಮಂಡಳಿ ನಡೆಸಿದ ಕ್ಲಾಸ್ 15ನೇ ತರಗತಿ ಇವೆಲ್ಲ ನಡೀತಾವೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಕನ್ನಡ ಓದಕ್ಕೆ ಮತ್ತು ಬರೆಯೋಕೆ ಬರ್ತಿರಬೇಕು. ಮೇಲ್ಕಂಡ ಹುದ್ದೆಗಳಿಗೆ
ಇನ್ನು ತಜ್ಞರಿಗೆ ಪ್ರಕಾರ ಮಾಡಲಾಗೋದು ಅಂದ್ರೆ ಅದ್ರ ಮುಖಾಂತರ ಮಾಡ್ತಾರೆ. ವಯೋಮಿತಿ ಎಷ್ಟು ಇರಬೇಕಪ್ಪ ಅಂದರೆ ಕನಿಷ್ಠ 18 ವರ್ಷ ಇರಬೇಕು. ಎಷ್ಟಪ್ಪ ಅಂದರೆ 18 ವರ್ಷ. ಅದೇ ರೀತಿ ಗರಿಷ್ಠ ಎಷ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 35+5 ರಿಲಯನ್ಸ್ 5 ವರ್ಷ ಇರ್ತೈತಿ. ಅದೇ ರೀತಿಗೆ 2A 2B 3A 3Bಗೆ ಎಷ್ಟಪ್ಪ ಅಂದರೆ 38+5 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರಲ್ಲಿ ಎಷ್ಟಪ್ಪ ಅಂದರೆ 40+5 40 ವಯಸ್ಸು ಲಿಮಿಟ್ ಆದ ನಂತರ 5 ವರ್ಷ ರಿಲಯನ್ಸನ್ನು ಕೊಡ್ತಾರೆ ಏಜ. ಅದ ನಂತರ ನೆಕ್ಸ್ಟ್ ಏನಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಹಾಕ್ಬೋದು. ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವ ವಿಧಾನ ಅಂದ್ರೆ ಯಾವಪ್ಪ ಅಂದ್ರೆ ಪಾವತಿಸಬೇಕಾದ ನಿಗದಿತ ಶುಲ್ಕ ವಿಧಾನ ಅಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಂತಾರೆ ಪೇಮೆಂಟನ್ನು ಮಾಡಬೇಕು. ಅದ ನಂತರ ಪ್ರಿಂಟನ್ನು ತಗೋಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ 200 ರೂಪಾಯಿ ಫೀಸ್ ಐತಿ. ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟಪ್ಪ ಅಂದರೆ 200 ರೂಪಾಯಿ ಫೀಸ್ ಐತಿ. ಅದೇ ರೀತಿಗೆ ಪ್ರವರ್ಗ 2A 2B 3A 3B ಸೇರಿದಂಥ ಅಭ್ಯರ್ಥಿಗೆ ಎಷ್ಟಪ್ಪ ಅಂದರೆ 100 ರೂಪಾಯಿ ಐತಿ. ಅದರಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರವರ್ಗ 1 ಮತ್ತು ಅಂಗವಿಕಲತೆ ಅಭ್ಯರ್ಥಿಗಳ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲು ಅಂದರೆ ಪ್ರವರ್ಗ 1 ಮತ್ತು SC STಗೆ ಏನಪ್ಪ ಫೀಸಾ ಇರೋದಿಲ್ಲ, ಅವರಿಗೆ ಉಚಿತವಾಗಿರ್ತೈತಿ. ಅದು ಪೇಮೆಂಟ್ ಕೂಡ ಹೆಂಗೆ ಮಾಡ್ಬೇಕಂತ ಕೊಟ್ಟಿದ್ದಾರೆ ನೋಡು. ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಪ್ಲಿಕೇಶನ್ ಹಾಕಿದ ನಂತರ ಏನು ಮಾಡಬೇಕಪ್ಪ ಅಂದರೆ SBI ಮುಖಾಂತರ ಆನ್ಲೈನ್ ಪೇಮೆಂಟ್ ಥ್ರೂ SBI ಮುಖಾಂತರ ನೆಟ್ ಬ್ಯಾಂಕಿಂಗ, ಕ್ರೆಡಿಟ್ ಕಾರ್ಡ, ಡೆಬಿಟ್ ಕಾರ್ಡ, UPI ಮುಖಾಂತರ ಪೇಮೆಂಟನ್ನು ಮಾಡಬೇಕು ಆನ್ಲೈನಲ್ಲಿ. ಇದ ನಂತರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸ್ಕ್ರೀನ್ಶಾಟ್ ಕೂಡ ತಗೋಬೋದು. 7ನೇದು ಅಭ್ಯರ್ಥಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಮೊದಲ ಕೆಳಕಂಡ ಸೂಚನೆಯನ್ನು ಕಡ್ಡಾಯವಾಗಿ ಇವೆಲ್ಲನ ತಿಳ್ಕೊಂಡ ನಂತರ ಅಪ್ಲಿಕೇಶನ್ ಅಭ್ಯರ್ಥಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಮೊದಲು ಕೊಟ್ಟಿರುವ ಎಲ್ಲ ಸೂಚನೆ ಗಮನವಿಟ್ಟು ಓದಿಕೊಳ್ಳಿ ಅಂದರೆ ನೋಟಿಫಿಕೇಶನ್ ಎಲ್ಲ ಓದ್ಕೊಂಡ ನಂತರ ಅಪ್ಲಿಕೇಶನ್ ಹಾಕಂತ ಹೇಳಿದಾರು. ಅದ ನಂತರ ಯಾವ್ಯಾವ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಯಾವ್ಯಾವ ಡಾಕ್ಯುಮೆಂಟ್ಸ್ಪ ಅಂದರೆ ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ. ಮೊದಲನೇದಾಗಿ ಯಾವುದಪ್ಪ ಅಂದರೆ SSLC 10th ಮಾರ್ಕ್ಸ್ ಕಾರ್ಡ್. SSLC ಮಾರ್ಕ್ಸ್ ಕಾರ್ಡ್ ಯಾವುದಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ, ಆಧಾರ್ ಕಾರ್ಡ, SSLC ಮಾರ್ಕ್ಸ್ ಕಾರ್ಡ, ಆಧಾರ್ ಕಾರ್ಡ, ಫೋಟೋ ಸಿಗ್ನೇಚರ ಅಂತ ಇನ್ಕಮ್ ಕಾಸ್ಟ್ RD ನಂಬರ್ ಹತ್ತೈತಿ. ಅಪ್ಲೋಡ್ ಏನು ಮಾಡೋಕ್ಕಾಗಲ್ಲ. RD ನಂಬರ್ ಇನ್ಕಮ್ ಕಾಸ್ಟ್ ಆದ ನಂತರ ಏನಪ್ಪ ಅಂದ್ರೆ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ, ಇಮೇಲ್ ಐ ಡಿ ಚಾಲ್ತಿಯಲ್ಲಿರುವ ಇಮೇಲ್ ಐ ಡಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ಅಪ್ಡೇಟ್ ಬರ್ತೈತಿ. ಅದ್ರ ಸಲುವಾಗಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಚಾಲ್ತಿಯಲ್ಲಿರೋದನ್ನು ಕೊಡ್ರಿ. ಮತ್ತು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ಮಾಡ್ಬೋದು. ಈ ನೋಟಿಫಿಕೇಷನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.